ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ಲಕ್ಷ್ಮಿ ಆರ್ ಕ್ರಿಯೇಟಿವ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಫ್ರೆಂಡ್ ಲಕ್ಷ್ಮಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ನಿಮ್ಗೆ ಹೊಸ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನು ಅಂತಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮೆಂತ್ಯ ಸೊಪ್ಪಿನ ಕಾರ್ಗಡ್ಬು. ಇದು ದೊಡ್ಡವ್ರಿಗೆ, ಸಣ್ಣವ್ರಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂತಹ ಮತ್ತು ಹೆಲ್ದಿ ರೆಸಿಪಿ ಐತ್ರಿ. ಇದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ತಿಳಿಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಮಾಡಿರೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತೈತ್ರಿ. ಆಮೇಲೆ ಎಲ್ಲ ನನ್ನ ವ್ಯೂವರ್ಸಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ರೀ. ಹಿಂಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ರೀ ಫ್ರೆಂಡ್ಸ್. ನಾನು ನಿಮ್ಗೆ ಹೊಸ ಹೊಸ ವಿಡಿಯೋಸನ್ನು ಮಾಡ್ತೀನಿ ರೀ. ಆಮೇಲೆ ಹೊಸ ಹೊಸ ರುಚಿಯನ್ನು ತಿಳಿಸ್ಕೊಡ್ತೀನಿ ರೀ. ಬೇರೆ ಯಾವಾದರೂ ನಿಮ್ಗೆ ರೆಸಿಪೀಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ನೊಳಗೆ ತಿಳಿಸ್ರಿ. ನಾನು ಅವನ್ನ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ರೀ ಫ್ರೆಂಡ್ಸ್. ಈಗ ಕಾರ್ಗಡ್ಬು ಹೆಂಗೆ ಮಾಡೋದು ಅಂದ್ರೆ ಮೆಂತ್ಯ ಸೊಪ್ಪಿನ ಕಾರ್ಗಡ್ಬು ಹೆಂಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ರೀ. ಇದನ್ನು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾವು ನೋಡ್ಕೊಂಬರೋಣ ಬನ್ನಿರಿ ಫ್ರೆಂಡ್ಸ್. 2ರಿಂದ 3 ಸ್ಪೂನ್ ಎಣ್ಣೆ, ಹಸಿಮೆಣಸಿನ್ಕಾಯಿ 2ರಿಂದ 3, ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಅರಿಶಿಣ ಪುಡಿ 1 ಸ್ಪೂನ್, ಸಾಸಿವೆ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡೇನ್ರಿ. ಮತ್ತು ಅದರಲ್ಲೇನ 3 ಬಟ್ಲು ಜೋಳದ ಹಿಟ್ಟು ತೊಗೊಂಡೇನ್ರಿ. 1 ಕಟ್ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ಬಿಡಿಸ್ಕೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಂಡು ನಾವು ಸಣ್ಣಗೆ ಕಟ್ ಮಾಡಿ ತೊಗೊಂಡೇವ್ರಿ ಫ್ರೆಂಡ್ಸ್. ಮೆಂತ್ಯ ಸೊಪ್ಪಿನ ಕಾರ್ಗಡ್ಬು ಮಾಡುವ ವಿಧಾನ ಫ್ರೆಂಡ್ಸ್, ನಾವು ಒಂದು ಬೊಗಣೆಗೆ 1-2 ಕಪ್ ನೀರು ಹಾಕಿ ಕುದಿಸಾಕಿಡ್ಬೇಕ್ರಿ. ಹಿಟ್ಟು ಕಲಿಸ್ಕೊಳ್ಳೋಕ್ಕಿಂತ ಮುಂಚೆಗೆ ನಾವು ಮಸಾಲಿನ ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಮಸಾಲೆ ಏನು ಅಂತಂದ್ರೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಶುಂಠಿ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಅರಿಶಿಣ ಪುಡಿ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕ್ರಿ. ಅದನ್ನು ನಾವು ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕ್ರಿ ಹಿಟ್ಟಿನ ಜೊತೆಗೆ. ಆಮೇಲೆ ಅರ್ಧ ಕಟ್ ಮೆಂತ್ಯ ಸೊಪ್ಪನ್ನು ನಾವು ಹಾಕ್ಕೊಂಡು ಇನ್ನರ್ಧ ಒಗ್ಗರಣೆ ಸಂಬಂಧ ಉಳಿಸ್ಕೋಬೇಕ್ರಿ. ಆಮೇಲೆ ಕುದೀತಿರೋ ನೀರನ್ನು ಹಿಟ್ಟಿಗೆ ಹಾಕಿ 1 ಸ್ಪೂನ್ ತೊಗೊಂಡು ಅದನ್ನು ನಾದ್ಕೋಬೇಕ್ರಿ ಫ್ರೆಂಡ್ಸ್. ನಾವು ಬಿಸಿ ಇದ್ದಾಗ ಕೈಲೇ ಹಿಡಿಯೋಕ್ಕಾಗಂಗಿಲ್ಲ ರೀ. ಹೀಗಾಗಿ ನೀರೆಲ್ಲನೂ ಹಿಟ್ಟಿನಾಗ ಮಿಕ್ಸ್ ಮಾಡ್ಬೇಕಂತೇಳಿ ಸ್ಪೂನಿಂದ ಸಹಾಯದಿಂದ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ನಮ್ಗೆ ಇನ್ನೊಂಚೂರು ನೀರು ಬೇಕು ಅಂತಂದ್ರೆ ನಾವು ಅವಶ್ಯಕತೆ ಇದ್ರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ರೊಟ್ಟಿ ಹಿಟ್ಟಿಗೆ ಹೆಂಗೆ ನಾವು ಜಿಗಿ ಹಾಕ್ಕೊಳಕ್ಕೆ ಬಿಸಿನೀರು ತೊಗೊತೀವಿ, ಆಮೇಲೆ ನಾದ್ಕೊಳ್ಳುವಾಗ ಸ್ವಲ್ಪ ತಣ್ಣೀರು ತೊಗೊಂಡು ಹೆಂಗೆ ನಾದ್ತೀವಿ ರೀ, ಹಂಗನ ಇದು ಸೇಮ್ ನಾದ್ಕೊಂಡು ಕಲಸಿದ ಹಿಟ್ಟು ರೊಟ್ಟಿ ತಟ್ಟಕ್ಕೆ ಯಾವ ಹದದೊಳಗೆ ನಾದ್ಕೊಂಡಿರ್ತೀವಿ ರೀ, ಸೇಮ್ ಹಂಗೆ ಇರ್ಬೇಕ್ರಿ. ಇದು ನಾದ್ಕೊಂಡ ಮೇಲೆ ನಾವು ಇದನ್ನು ಒಂದು ಸಣ್ಣ ಉಂಡೆ ಮಾಡಿ ಇಡ್ಬೇಕ್ರಿ. ಇಟ್ಟು ಬಿಲ್ಲೆ ಆಕಾರದೊಳಗೆ ತಟ್ಟಿ ಇಡ್ಬೇಕ್ರಿ ಫ್ರೆಂಡ್ಸ್. ಇವೆಲ್ಲನೂ ಕಾರ್ಗಡ್ಬು ರೆಡಿ ಆದಮೇಲೆ ನಾವು ಕುದೀತಿರೋ ನೀರಿನೊಳಗೆ ಕುದಿಸ್ಕೋಬೇಕ್ರಿ. ಇವು ಕುದ್ದಿದ್ದು ಹೆಂಗೆ ಗೊತ್ತಾಗ್ತೀವ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಹಾಕಿದಾಗ ನೀರೊಳಗೆ ಅವು ತಳದಾಗ ಹೋಗಿ ಕುಂತಿರ್ತಾವ್ರಿ. ಆಮೇಲೆ ಕುದ್ದ ಮೇಲೆ ಮ್ಯಾಲೆ ಬರ್ತಾವ್ರಿ. ಮ್ಯಾಲೆ ಬಂದ್ರೆ ಗೊತ್ತಾಗುತ್ತೆ ರೀ ಇದು ಕುದ್ದವು ಅಂತ ಅರ್ಥ ಫ್ರೆಂಡ್ಸ್. ಈ ರೆಸಿಪಿ ಮಾಡೋದಕ್ಕೆ ಭಾಳ ಈಸಿನೂ ಐತ್ರಿ ಮತ್ತು ತಿನ್ನಕ್ಕೂ ಭಾಳ ಟೇಸ್ಟಿ ಇರ್ತೈತ್ರಿ. ಒಂದ್ಸರಿ ಮಾಡಿ ನೋಡ್ರಿ, ಮತ್ತೆ ಮಾಡ್ಕೊಂಡು ತಿಂತೀರಿ ಫ್ರೆಂಡ್ಸ್ ನೀವು. ಕುದ್ಮೇಲೆ ಹಿಂಗೆ ಮ್ಯಾಲೆ ಬರ್ತಾವ್ರಿ. ಮ್ಯಾಲೆ ಬಂದಿದ್ವನ್ನ ಇಷ್ಟನ್ನು ತಕ್ಕೊಂಡು ಬೇರೆ ಪಾತ್ರೆ ಒಳಗೆ ಹಾಕಿ ಈಗ ನಾವು ಎಣ್ಣೆ ಒಗ್ಗರಣೆ ಕೊಡೋನು 2 ಸ್ಪೂನ್ ಎಣ್ಣೆಗೆ ನಾವು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಕೈಯಾಡಿಸ್ಕೋಬೇಕ್ರಿ. ಆಮೇಲೆ ಅರ್ಧ ಕಟ್ ಮೆಂತ್ಯ ಸೊಪ್ಪು ಸಣ್ಣಗೆ ಕಟ್ ಮಾಡಿಟ್ಟಿರ್ತೀವಲ್ರಿ, ಅದನ್ನು ಎಣ್ಣೆಗೆ ಹಾಕಿ ನಾವು ಮತ್ತು ಒಂಚೂರು ಬಾಡಿಸ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಆಮೇಲೆ ಅರಿಶಿಣ ಪುಡಿ ಹಾಕಿ ಒಂಚೂರು ನಾವು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ಕೊಂಡ್ರಿ. ಅದಕ್ಕೆ ಖಾರ ಹಾಕಿದ ಮೇಲೆ ನಿಮಗೆ ಎಲ್ಲನೂ ಮೆಂತ್ಯ ಸೊಪ್ಪು ಎಲ್ಲನೂ ಬಾಡಿರ್ತೈತ್ರಿ ಅಂತಂದ್ರೆ ಎಣ್ಣೆ ಒಳಗನ ಎಲ್ಲನೂ ಫ್ರೈ ಆಗೈತ್ರಿ. ಈಗ ಇದಿಷ್ಟೂ ಫ್ರೈ ಆದಮೇಲೆ ನಾವು ಏನು ಮಾಡ್ಬೇಕಂದ್ರೆ ಕುದಿಸಿಟ್ಟಿರುವಂತಹ ಕಾರ್ಗಡ್ಬನ್ನು ಈ ಒಗ್ಗರಣೆ ಒಳಗೆ ಹಾಕಬೇಕ್ರಿ. ಹಾಕಿ ಮೇಲೆ ಕೆಳಗೆ ಎಲ್ಲನೂ ಕೈಯಾಡಿಸ್ಕೋಬೇಕ್ರಿ. ಇದು ಮೆಂತ್ಯ ಸೊಪ್ಪು ಎಲ್ಲನೂ ಕಾರ್ಗಡ್ಬಿಗೆ ಅದು ಕೋಟಿಂಗ್ ಆಗ್ಬೇಕ್ರಿ ಫ್ರೆಂಡ್ಸ್. ನಿಮ್ಗೆ ಇನ್ನೊಂಚೂರು ಸ್ಪೈಸಿ ಆಗ್ಬೇಕಂತಂದ್ರೆ ನೀವು ಒಂಚೂರು ಕಾಳು ಮೆಣಸನ್ನು ಪುಡಿ ಮಾಡಿ ಹಾಕ್ಕೋಬೇಕ್ರಿ. ಇದು ಕಾಳು ಮೆಣಸು ನಿಮ್ಗೆ ಬೇಕಂದ್ರೆ ಹಾಕ್ಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ, ನಡಿತೈತಿ. ಹಂಗೆ ಮಾಡಿದ್ರೂ ಇದು ಟೇಸ್ಟ್ ಆಗ್ತೈತ್ರಿ ಫ್ರೆಂಡ್ಸ್. ಎಲ್ಲನೂ ಕೈಯಾಡಿಸಿದ್ಮೇಲೆ ಒಂದು 5 ನಿಮಿಷ ತಾಟ್ ಮುಚ್ಚಿ ನಾವು ಲೋ ಫ್ಲೇಮ್ನಾಗ ಇಡಬೇಕ್ರಿ. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಮಸ್ತ್ ನಮಗೆ ಮೆಂತ್ಯ ಸೊಪ್ಪಿನ ಕಾರ್ಗಡ್ಬು ರೆಡಿ
ಫ್ರೆಂಡ್ಸ್ ಇದು ಮಾಡೋಕ್ಕೇನು ಲೇಟ್ ಆಗಂಗಿಲ್ಲ ರೀ. ಒಂದು 15 ನಿಮಿಷದೊಳಗೆ ಅಂತಂದ್ರೆ ರೆಡಿ ಆಗ್ತೈತ್ರಿ. ನಾವು ಎಲ್ಗಾರ ಹೊರಗಡೆ ಹೋಗಿ ಬಂದಾಗ ನಮಗೆ ದಿಢೀರನ ರೊಟ್ಟಿ ಚಪಾತಿ ಮಾಡಿಕೊಂಡು ಪಲ್ಯ ಮಾಡಿಕೊಂಡು ತಿನ್ನೋದು ಲೇಟ್ ಆಗ್ತೈತ್ರಿ. ಇಂಥ ಟೈಮ್ನೊಳಗೆ ಇಂಥ ಈಸಿ ರೆಸಿಪಿಯನ್ನು ನಾವು ಮಾಡಿಕೊಂಡು ತಿಂದ್ರೆ ಭಾರಿ ಟೇಸ್ಟೂ ಇರ್ತೈತ್ರಿ, ಹೆಲ್ದಿನೂ ಇರ್ತೈತ್ರಿ. ಆಮೇಲೆ ರೊಟ್ಟಿ ಚಪಾತಿ ಪಲ್ಯ ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಡಿಫ್ರೆಂಟಾಗಿ ನಾವು ಮಾಡಿಕೊಟ್ರೆ ಮಕ್ಕಳಿಗೆ, ಮನ್ಯಾಗ ವಯಸ್ಸಾದವ್ರಿಗೆ ಮೆತ್ತಗೆ ಈ ರೀತಿ ತಿನ್ನಕ್ಕೆ ಕೊಟ್ರೆ ರುಚಿ ಇರ್ತೈತ್ರಿ. ಆಮೇಲೆ ಮೆಂತ್ಯ ಸೊಪ್ಪು ಹೆಲ್ತಿಗೂ ಭಾಳ ಒಳ್ಳೇದ್ರಿ. ಮೆಂತ್ಯ ಸೊಪ್ಪಿನ ಬೆನಿಫಿಟ್ ಏನು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಾಗ ಮೆಂತ್ಯ ಸೊಪ್ಪಿನ ತಾಲಿಪಟ್ಟು ಮಾಡೋ ವಿಧಾನ ಹೆಂಗಂತ ತಿಳಿಸ್ಕೊಟ್ಟೇನಿ ರೀ. ಅದ್ರೊಳಗೆ ನಾನು ಮೆಂತ್ಯ ಸೊಪ್ಪಿಂದ ಬೆನಿಫಿಟ್ ಏನೇನು ಐತಿ, ಆಮೇಲೆ ಅದ್ರ ಪ್ರಯೋಜನಗಳು ಏನೇನಂತ ಎಲ್ಲ ತಿಳಿಸ್ಕೊಟ್ಟೇನಿ ರೀ. ಅದನ್ನು ನೋಡಿರಿ, ನಿಮ್ಗೆ ಅದು ಎಲ್ಲ ಅರ್ಥ ಆಗುತ್ತೆ ರೀ. ಫ್ರೆಂಡ್ಸ್, ನಾವು ಮೆಂತ್ಯ ಸೊಪ್ಪಿನ ಖಾರಗಡ್ಬನ್ನು ಮೊಸರು ಜೊತೆ ತಿನ್ಬೋದು, ಆಮೇಲೆ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ. ಭಾಳ ಟೇಸ್ಟ್ ಇರ್ತೈತೆ ರೀ. ಇದು ಭಾಳ ಈಸಿ ರೆಸಿಪಿ ಐತ್ರಿ. ಹೊಸದಾಗಿ ಅಡುಗೆ ಮಾಡೋಕೆ ಕಲ್ತ್ಕೊಳ್ಳೋರಿಗೆ ಎಲ್ಲರಿಗೂ ಈಸಿ ಐತ್ರಿ ಇದು. ಹೀಗಾಗಿ ನಾನು ಈ ರೆಸಿಪಿನ ತಿಳಿಸ್ಕೊಟ್ಟೀನಿ ರೀ. ಮಾಡಿ ನೋಡಿರಿ, ಹೆಂಗೆ ಬಂದೈತಿ ಟೇಸ್ಟ್ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಮಾಡ್ತಿರೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತೆ ರೀ. ಫ್ರೆಂಡ್ಸ್, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ರೀ. ಮುಂದಿನ ವೀಡಿಯೋದಾಗ ಮತ್ತೆ ಸಿಗ್ತೀನಿ ರೀ. ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಮತ್ತೆ ಮುಂದಿನ ವೀಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್ ಬಾಯ್.